ಇವತ್ತು ನಾನು ಬಾಗಲಕೋಟೆಯಿಂದ ಹಂಪಿ ಸೈಡ್ ಹೊಟ್ಟಿದ್ನೆ ಕಣ್ರಿ. ಆನ್ ದ ವೇ ಈ ಫೇಮಸ್ ಕರ್ದಂಟ್ ಸಿಕ್ತು ನನಗೆ. ಮತ್ತೆ ಮಧ್ಯಾಹ್ನ ಊಟಕ್ಕಂತೆ ಡಾಬಾ ಹೋಗಿದೆ ಕಣ್ರಿ. ಅಲ್ಲಿ ಕ್ರೇಜಿ ಅಂದ್ರೆ ಕ್ರೇಜಿ ದೇಸಿ ಜುಗಾಡ್ ಕಾಣ್ತು. ಅದು ನಮ್ಗೋಸ್ಕರ ಅಲ್ಲ ಕಣ್ರಿ, ಪಕ್ಷಿಗಳಿಗೋಸ್ಕರ. ಮಸ್ತ್ ಅಂದ್ರ ಮಸ್ತ್. ನನಗೆ ಬೇಗ ಬೇಗ ಹೋಗ್ಬೇಕನ್ನೋ ಏನು ಪ್ಲಾನ್ ಇಲ್ಲ ಕಣ್ರಿ, ಯಾಕಂದ್ರೆ ನನ್ನ ರೈಡ್ಗೆ ಎಂಡ್ ಪಾಯಿಂಟೇ ಇಲ್ಲ. ಸೊ ಆನ್ ದ ವೇ ಬರೋ ಎಲ್ಲ ಕ್ರೇಜಿ ಪಾಯಿಂಟ್ಸ್ ಗಳಿಗೆ ಸ್ಟಾಪ್ ಕೊಟ್ಟು ಡಿಸ್ಕವರ್ ಮಾಡ್ತೀನಿ. ಈ ಉತ್ತರ ಕರ್ನಾಟಕ ಸೈಡ್ ಎಷ್ಟಾಗುತ್ತೆ ಅಷ್ಟು ಬೇಗ ಎದ್ದು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಸೂಪರ್ ನೋಡ್ರಪ್ಪ. ಇಲ್ಲ ಅಂದ್ರೆ ಬಿಸಿಲ್ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ ಅನ್ಕೊಂಡಿದೀನಿ. ರೋಡ್ ಏನೋ ಅಲ್ಟಿಮೇಟ್ ಆಗಿದೆ, ಟೋಲ್ ಇಲ್ಲಲ್ಲ ಅಂತ ಅನ್ಕೊಂಡಿದ್ರೆ ಒಂದ್ ಟೋಲ್ ಕಾಣ್ತು, ಬಟ್ ಅದು ಇನ್ನ ಕನ್ಸ್ಟ್ರಕ್ಷನ್ ಆಗ್ತಿದ್ ಕಣ್ರಿ. ಆನ್ ದ ವೇ ನನಗೆ ಫಸ್ಟ್ ಕಂಡಿದ್ದೆ ಈ ಅಮೀನ್ಗಢ್. ಇಲ್ಲಿ ಎಲ್ಲಾ ಬೋರ್ಡ್ಗಳಾಯ್ತು, ಇಲ್ಲಿ ಜನಗಳಾಯ್ತು, ಎಲ್ಲಾರು ಹೇಳೋದು ಒಂದೇ, ಕರ್ದಂಟ್ ಕರ್ದಂಟ್ ಕರ್ದಂಟ್. ಇದು ಬರೇ ಸ್ವೀಟ್ ಅಲ್ಲ ಕಣ್ರಿ, ಅಮೀನ್ಗಢ್ ಅಂದ್ರೆ ಕರ್ದಂಟು, ಕರ್ದಂಟು ಅಂದ್ರೆ ಅಮೀನ್ಗಢ್. ಇದು ಇವ್ರ ಐಡೆಂಟಿಟಿ ಆಗಿ ಹೋಗ್ಬಿಟ್ಟಿದೆ. ಸೊ ಈ ಊರಲ್ಲಿ ಯಾವ್ದು ಫೇಮಸ್ ಕರ್ದಂಟು ಮತ್ತೆ ಬರೀ ಕರ್ದಂಟ ಬೇರೆ ಏನಾದ್ರು ಸಿಗುತ್ತಾ ಅಂತ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಓ ಈ ಟೆಂಪುಗಳು ಇನ್ನ ಇದಾವ, ನಾನು ಸ್ಟಾಪ್ ಆಗಿದಾವ ಅನ್ಕೊಂಡಿದ್ದೆ ಕಣ್ರಿ. ನೀವ್ ಯಾರಾದ್ರೂ ಇದನ್ನ ಟ್ರಾವೆಲ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ನಾನು ಎಷ್ಟೊಕ್ಕಳು ಅಂಗಡಿಗಳು ನೋಡಿದೆ, ಬಟ್ ನನಗೆ ಈ ಅಂಗಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಣ್ರಿ. ಬನ್ನಿ ಅಂತದೇನ್ ಸ್ಪೆಷಲ್ ಇದೆ ಈ ಕರ್ದಂಟಲ್ ಅಂತ ನೋಡೇ ಬಿಡೋಣ. ಯಪ್ಪೋ ಒಂದೇ ತರ ಕರ್ದಂಟ್ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರು ಏನೇನೋ ಸ್ಪೆಷಲ್ ಐಟಮ್ಸ್ ಇದಾವೆ. ಇವ್ರ ಕಡೆನೆ ಎಕ್ಸ್ಪ್ಲೇನ್ ಮಾಡಿಸ್ಕೊಂಡ್ಬಿಡೋಣ ಏನೇನ್ ಇದಾವೆ, ಯಾವ ಸ್ಪೆಷಲ್ ಎಲ್ಲ ಅಂತ. ಇದು ಫಸ್ಟ್ ಕ್ವಾಲಿಟಿ ಸುಪ್ರೀಂ ಕರೆಂಟ್ ಇದು ಅಂದ್ರೆ ಇದ್ರೊಳಗೆ ಆರ್ಗಾನಿಕ್ ಬೆಲ್ಲ ಅಂದ್ರೆ ಪ್ಯೂರ್ ಸಾಯಿ ಬೆಲ್ಲ ರೆಡಿ ಆಗಿರ್ತದೆ. ಆರ್ಗ್ಯಾನಿಕ್ ಬೆಲ್ಲ ಅದು. ಆರ್ಗಾನಿಕ್ ಬೆಲ್ಲ ಇದ್ರಾಗ ಡ್ರೈ ಫ್ರೂಟ್ಸ್ ಒಂದು ಜಾಸ್ತಿ ಇರ್ತದೆ, ತುಪ್ಪ ಒಂದು ಜಾಸ್ತಿ, ಆಮೇಲೆ ಇವು ಎಲ್ಲ ಆಲ್ ಡ್ರೈ ಫ್ರೂಟ್ಸ್ ಬರ್ತದೆ ಒಳಗೆ. ಇದು 350 ರೂಪಾಯಿ. ಇದೇಂತ ಇದು ನಾರ್ಮಲ್ ಚಿಕ್ಕಿ ಬೆಲ್ಲ ಅಂತ ಹೇಳ್ತೀವಲ್ರಿ, ಇದ್ರೊಳಗ ಮೀಡಿಯಂ ಡ್ರೈ ಫ್ರೂಟ್ಸ್ ಮೀಡಿಯಂ ಸ್ವೀಟ್ ಬರ್ತದೆ. ಮೀಡಿಯಂ ಡ್ರೈ ಫ್ರೂಟ್ಸ್ ಮೀಡಿಯಂ ಅಂದ್ರೆ ಮೀಡಿಯಂ ಸ್ವೀಟ್ ಅಂದ್ರೆ 50% ಡ್ರೈ ಫ್ರೂಟ್ಸ್ ಬರ್ತದೆ ಇದ್ರೊಳಗೆ. ಇದು 250 ರೂಪಾಯಿ. ಓಕೆ. ಅಂದ್ರೆ ಇದು ಸೋಗಲೆಸಿ ಕರೆಂಟ್ ಅಂಜೀರ ಅಂತಂದ್ರೆ. ಓಕೆ. ಇದ್ರೊಳಗೆ ಅಂಜೀರ ಮತ್ತೆ ಒಳ್ಳೆ ಡ್ರೈ ಫ್ರೂಟ್ಸ್ ಬರ್ತದೆ ಇದ್ರೊಳಗೆ. ಒಂದು 3% ಅಷ್ಟೇ ಆರ್ಗಾನಿಕ್ ಎಲ್ಲ ಬರ್ತದೆ ಇದ್ರೊಳಗೆ. ಇದು 400 ರೂಪಾಯಿ. ಓಕೆ. ಇದೇಂತಿ ಮಾರುಕಟ್ಟೆ ಹಾಕಿದ್ರೆ ಬರೀ ಖರ್ಜೂರ ಹಣ್ಣಿಂದ ರೆಡಿ ಆಗಿರ್ತಾರೆ. ಯಾವುದೇ ತರ ಬೆಲ್ಲ ಅದು ಏನು ಬರೋದಿಲ್ಲ, ಬರೀ ಖರ್ಜೂರ ಹಣ್ಣು, ಬರೀ ಖರ್ಜೂರ ಹಣ್ಣಿಂದ ಮತ್ತೆ ಆಮೇಲೆ ಎಲ್ಲಾ ತರ ಡ್ರೈ ಫ್ರೂಟ್ಸ್ ಬರ್ತದೆ. ಇದು 300 ರೂಪಾಯಿ. ಎದಕ್ಕಣ ಇಲ್ಲಿ ಅಷ್ಟೊಂದು ಕರ್ದಂಟ್ ಇದಾವ ಅಂದ್ರೆ ಇಲ್ಲಿ ಲೋಕಲ್ ಫಸ್ಟ್ ಗೆ ರೆಡಿ ಮಾಡ್ದಂದ್ರೆ 1000 ಕರೆಂಟ್ 1000 ರೂಪಾಯಿ ಒಳಗೆ. ಓ ಇವರೇ ಶುರು ಮಾಡಿರೋದಾ? ಫಸ್ಟ್ ಗೆ ರೆಡಿ ಮಾಡಿದ ಇವ್ರ 1000 ಕರೆಂಟ್. ಓಕೆ. ಎಲ್ಲ ಮಾಡ್ಕೊಂತ ಬಂದ್ವಿ. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಾ? ಹೌದು, ಇಲ್ಲೇ ಮ್ಯಾನುಫ್ಯಾಕ್ಚರ್. 200 ಮೀಟರ್ಸ್ ಇದು 2 ಕಿಲೋಮೀಟರ್ ಹೋದ್ರಪ್ಪ ಅಂದ್ರೆ ಒಳಗಡೆ ಒಂದು ಫ್ಯಾಕ್ಟರಿ, ವಿಜಯಕಾಂಡ್ ಅಂದ್ರೆ ಫ್ಯಾಕ್ಟರಿ. ನಿಮ್ಮಲ್ಲಿ ಒಂದು 200 ಜನ ಕೆಲಸ ಮಾಡ್ತಾರೆ. 200 ಜನ. ಬರೇ ಕರ್ದಂಟಲ್ಲ ಕಣ್ರಿ, ಉಂಡಿ ಅಂದ್ರೆ ಲಡ್ಡು, ಈ ತರ ಎಲ್ಲ ಬೇರೆ ಬೇರೆ ತರ ಇದಾವೆ. ಎಲ್ಲ ಹೆಲ್ದಿ ಡ್ರೈ ಫ್ರೂಟ್ಸ್, ಬೆಲ್ಲ ಈ ತರ ಹಾಕಿ ಮಾಡಿರುವಂತದ್ದು. ಈಶಾಮ ಲಾಡು ಬರ್ತಾವೆ. ಇರೋವಾಗ ಕೊಬ್ಬರಿ ಅಂದ್ರೆ ಕೊಕೊನಟ್. ಕೊಬ್ಬರಿ ಸಣ್ಣಗೆ ಏನ ಕಾಳಿದೆ ಅಲ್ರಿ, ಇದು ಆಳಿವೆ ಅಂತ ಕರಿತೀವಿ. ಓಕೆ. ಇದು ಒಂಥರ ಎಳ್ಳಿದ್ದಂಗೆ ಏನಾದ್ರು ಎಳ್ಳಿದ್ದಂಗೆ ಆಳಿವೆ ಅಂತ ಕರಿತೀವಿ. ಇದು ನಡಗಳಿಗೆ ಮತ್ತೆ ಅಶಕ್ತಿ ಇದ್ರಪ್ಪ ಅಂದ್ರೆ ಇದು ಶಕ್ತಿ ಪೌಷ್ಟಿಕ ಆಹಾರ ಇದು. ಓಕೆ. ಇದ್ರಾಗ ಕೊಬ್ಬರಿ ಮತ್ತೆ ಆಳಿವೆ ಪ್ರಮಾಣ ಬರುತ್ತೆ, ಆಮೇಲೆ ಎಲ್ಲಾ ತರ ಡ್ರೈ ಫ್ರೂಟ್ಸ್ ಬರ್ತದೆ. ಇದ್ರಾಗ ಆರ್ಗಾನಿಕ್ ಬೆಲ್ಲ ಬರ್ತದೆ. ಸೂಪರ್. ನನಗೆ ಸಿಕ್ಕಾಪಟ್ಟೆ ಹೊಸು ಬೇರೆ ಆಗಿತ್ತು. ಇವರು ಡ್ರೈ ಫ್ರೂಟ್ ಬೆಲ್ಲ ಎಲ್ಲ ಅಂದು ಹೆಲ್ದಿ ಅನ್ಕೊಂಡು ನಾನು ಒಂದು ಪೀಸ್ ತಗೊಂಡೇ ಬಿಟ್ಟೆ. ನಿಜ ಹೇಳ್ತಿದ್ದೀನಿ, ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಒಂದು ತಗೊಂಡೆ, ತಿಂದೆ, ಇನ್ನೊಂದು ತಿನ್ನಂಗೆ ಅನಿಸ್ತು, ಇನ್ನೊಂದು ತಗೊಂಡು ತಿಂದೆ. ನಿಜವಾಗ್ಲೂ ನಾಷ್ಟಾನೇ ಮಾಡಲಿಲ್ಲ ನಾನು. ಸೊ ಈಗ ನನ್ನ ನಾಷ್ಟ ಆಯ್ತು ಕಣ್ರಿ. ನಾಷ್ಟ ಅಂದರೆ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ಮಾಡಿಕೊಂಡು ಸೀದಾ ಮತ್ತೆ ಬೈಕ್ ಇಟ್ಕೊಂಡು ರೋಡಲ್ಲಿ ಹೊರಟ್ಬಿಟ್ಟೆ. ಸಿಕ್ಕಾಪಟ್ಟೆ ಎನರ್ಜಿ ಇತ್ತು, ಯಾಕಂದರೆ ಡ್ರೈ ಫ್ರೂಟ್ಸು ಬೆಲ್ಲ ಇಂಥವೆಲ್ಲ ನನ್ನ ಹೊಟ್ಟೆಗೆ ಬಿದ್ದಿತ್ತಲ್ಲ. ಹೊರಟೆ ಮಠ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಕಣ್ರಿ. ಸೂರ್ಯ ಬೇರೆ ತಲೆ ಮೇಲಿದ್ದ, ಪಶು ಬೇರೆ ಆಗ್ತಾ ಇತ್ತು. ನನ್ನ ಡ್ರೈ ಫ್ರೂಟ್ಸ್ ಎಲ್ಲ ಕರ್ಗೋಗ್ಬಿಟ್ಟಿದ್ದು ಕಣ್ರಿ. ಬನ್ನಿ ಊಟಕ್ಕೆ ಹೋಗೋಣ ಅಂತ ಡಾಬಾ ಹುಡುಕ್ತೆ ಈ ಡಾಬಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಪ್ಪ ಈ ಡಾಬಾ ಇಷ್ಟ ಆಯ್ತು, ಜನನೇ ಇಲ್ಲಲ್ಲ ಅಂತ ನೀವು ಅನ್ಕೊಂಡಿದ್ರೆ, ಫಸ್ಟಿಗೆ ಹೇಳಿದ್ನಲ್ಲ ನಿಮಗೆ, ಪಕ್ಷಿಗಳು ಸಿಕ್ಕಾಪಟ್ಟೆ ಇದ್ದು ಕಣ್ರಿ. ಇಲ್ಲಿ ಹೋದ್ರೆ ನಿಮಗಂತೂ ಫೋನ್ ಯೂಸ್ ಮಾಡ್ಬೇಕಂತ ಅನ್ಸೋದೇ ಇಲ್ಲ, ಅಷ್ಟು ಪಕ್ಷಿಗಳು ಮನೇಲಿ ಹೊರಗೆ ಬರ್ತಿರ್ತವೆ. ಅಂದ್ರೆ ಆ ಡಬ್ಬಿಲಿತ್ರ ತಳಗ್ ಬರ್ತವೆ, ಪ್ಲೇಟಲ್ಲಿ ಊಟ ಹಾಕಿರ್ತಾರೆ, ತಿಂತಾವೆ, ಒದರ್ತಾವೆ, ಚುಯ್ ಅಂತಿರ್ತವೆ, ಮತ್ ಮನೆಗೆ ಹಾರ್ತವೆ. ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಈ ಡಾಬಾದಲ್ಲಿ ಫುಲ್ ದೇಸಿ ಜುಗಾಡ್ ಮಾಡಿದ್ರಿ ಕಣ್ರಿ, ಅದು ಆ ಪಕ್ಷಿಗಳಿಗೋಸ್ಕರ. ಅದಕ್ಕೆ ನನಗೆ ಈ ಡಾಬಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಇದು ಒಂಥರ ಡಿಫ್ರೆಂಟ್, ಗ್ಯಾಸ್ ಇಲ್ಲ ಅಂದ್ರೆ ಸಿಲಿಂಡರ್ ಇಲ್ಲ, ಈ ತರ ಊದುದು. ಇಲ್ಲಿ ನೋಡಿ ಚಪಾತಿನ ಹೆಂಗ ಅಂದ್ರೆ ಇದು ರೊಟ್ಟಿನ ಹೆಂಗ್ ಊದಿ ಇದ್ರಲ್ಲಿ ತಿರ್ಗಿಸಿ ಹವಾ ಬಿಟ್ಟು ಇದು ಮಾಡ್ತಾ ಇದಾರೆ ಫುಲ್ ತರ. ಬೇಗ ಊಟ ಕೊಡ್ರು ಅನ್ನೋಷ್ಟ್ರಲ್ಲಿ ನಾನು ಊಟ ಬಂದೇ ಬಿಡ್ತು. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಅಂಡ್ ಆಫ್ ಕೋರ್ಸ್ ಡಾಬಾ ಊಟ ಎಲ್ಲ ನಮಗೆ ಡಿಸಪಾಯಿಂಟ್ ಮಾಡೋದೇ ಇಲ್ಲ ಕಣ್ರಿ. ಸಿಂಪಲ್ ಆಗಿ ಬೇಗ ಮತ್ತೆ ಸಖತ್ ಟೇಸ್ಟ್ ಆಗಿ ಮಾಡ್ಕೊಟ್ಬಿಡ್ತಾರೆ ಅಡಿಗೆಗಳನ್ನ.
ಇದು ಎಲ್ಲ ಒಂಥರ ರಿವಾರ್ಡ್ಸ್ ಅನ್ಕೋಬೇಕು ನೀವು ರೈಡ್ ಟೈಮಲ್ಲಿ. ಇವೆಲ್ಲ ಬಸ್ಸಲ್ಲೆಲ್ಲ ಹೋದ್ರೆ ಸಿಗಲ್ಲ, ನೀವು ಬೈಕಲ್ಲಿ ಅಥವಾ ಕಾರಲ್ಲಿ ರೈಡ್ ಹೋದಾಗ ಮಾತ್ರ ಇಂಥ ಡಾಬಾಗಳು ಎಕ್ಸ್ಪೀರಿಯನ್ಸ್ ಸಿಗೋದು ಮಸ್ತಾಗಿರುತ್ತೆ. ಸೊ ಇವತ್ತಿನ ಜರ್ನಿ ಬರೀ ಹಂಪಿ ಹೋಗೋದಲ್ಲ ಕಣ್ರಿ, ಆನ್ ದ ವೇ ಅಮೀನ್ಗಢ್ ಕರ್ದಂಟು, ದೇಸಿ ಜುಗಾಡ್ ಡಾಬಾ ಇವೆಲ್ಲ ನಂಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ನಿಮ್ಗೇನು ಅನ್ಸುತ್ತೆ ಕಮೆಂಟಲ್ಲಿ ಹೇಳಿ. ಓಕೆ, ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಶನಿವಾರ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.